ಇನ್ನು ಮುಂದಿನ ವಿಷಯದಲ್ಲಿ ಶ್ರೀ ಶಿವಾನಂದ್ ಹಿರೇಮಠ್ ಸಿಜೆಂಟಾ ಇಂಡಿಯಾ ಲಿಮಿಟೆಡ್ ಈ ಕಂಪನಿಯ ಕೆಲವೊಂದು ಔಷಧಿಗಳನ್ನು ಯಾವ ಟೈಪ್ ಬಳಸಬೇಕು, ಯಾವ ಟೈಪ್ ಮಾಡ್ಬೇಕು ಅನ್ನೋದು ಅವರೊಂದು ಡಿಟೇಲ್ ಆಗಿ ಒಂದು 15 ನಿಮಿಷದಲ್ಲಿ ಅವರೊಂದು ವಿಸ್ತಾರವಾಗಿ ಕೊಡ್ತಾರ. ದಯಮಾಡಿ ಎಲ್ಲರೂ ಅವ್ರನ್ನ ಶ್ರೀ ಶಿವಾನಂದ್ ಹಿರೇಮಠ್ ಅವರು ಜಾಯಿನ್ ಆಗ್ಬೇಕಂದ್ರೆ ಅವ್ರನ್ನ ಕೇಳ್ಕೊತಿದ್ದೀನಿ. ಸರ್ ಶಿವಾನಂದ್ ಹಿರೇಮಠ್ ಅವರೇ ತಮ್ಮ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿ ಪ್ಲೀಸ್. ಎಲ್ರಿಗೂ ಸಂಜೆ ನಮಸ್ಕಾರಗಳು. ನಮ್ದು ಕಿರು ಪರಿಚಯ. ನಾನು ಶಿವಾನಂದ್ ಹಿರೇಮಠ್ ಅಂತ ಹೇಳಿ ಬಿಸ್ನೆಸ್ ಮ್ಯಾನೇಜರ್ ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 10 ವರ್ಷದಿಂದ ನಾನು ಸಿಂಜೆಂಟಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸಿಂಜೆಂಟಾ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಇದು ಬಹುರಾಷ್ಟ್ರೀಯ ಕಂಪನಿ, ಸುಮಾರು 90 ದೇಶಗಳಲ್ಲಿ ವ್ಯವಹಾರವನ್ನ ಮಾಡ್ತಾ ಇದೆ. ಇದು R&D ಬೇಸ್ಡ್ ಕಂಪನಿ, ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಒತ್ತು ಕೊಟ್ಟು ಸುಮಾರು 100 ವರ್ಷಗಳಿಂದ ಹಳೆಯ ಕಂಪನಿ ಇದು. ರೈತರ ಸೇವೆಯಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಸೊ ನಾನು ಪ್ರೆಸೆಂಟೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಾಜ್ಕುಮಾರ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಇನ್ ಡೀಟೇಲ್ ಆಗಿ ಅವರು ಕಳೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರು, ಎಲ್ಲರಿಗೂ ಅನುಕೂಲ ಆಯ್ತು. ನನ್ನ ಭಾಗವಹಿಸೋರ ಸಂಖ್ಯೆನೂ ನೋಡ್ತಾ ಇದ್ದೆ. ಫಸ್ಟ್ಗೆ 100 ಮಂದಿ ಇದ್ರು, ಈಗ 70 ಮೇಲೆ ಇದೆ ಸ್ಟ್ರೆಂತ್. ಅದು ಇಂಟ್ರೆಸ್ಟ್ ನಿಂದ ಕೂತಿದ್ದಾರೆ ಎಲ್ಲರೂ, ಆಸಕ್ತಿಯಿಂದ. ರವಿವಾರ ಆದ್ರೂ ಕೂಡ ರಿಯಲಿ ಐ ಶುಡ್ ಸೇ ಥ್ಯಾಂಕ್ಸ್ ಟು ಸಂಜೀವ್ ಮಾನೆ ಸರ್ ಆಸ್ ವೆಲ್ ಆಸ್ ರುದ್ರಕುಮಾರ್ ಸರ್. ಸೊ ಪರ್ಸನಲಿ ಅವ್ರ ಇಂಟ್ರೆಸ್ಟ್ ತಗೊಂಡು ಎಲ್ರಿಗೂ ಕಾಲ್ ಮಾಡಿ ಒಂದು ಕಾಲ್ ಅರೇಂಜ್ಮೆಂಟ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ತರ ಮಾಡಿದ್ದಾರೆ. ಆನ್ ಬಿಹಾಫ್ ಆಫ್ ಎವ್ರಿಬಡಿ ಥ್ಯಾಂಕ್ಸ್ ರುದ್ರಕುಮಾರ್ ಸರ್ ಆಸ್ ವೆಲ್ ಆಸ್ ಸಂಜಯ್ ಮಾನೆ. ಸುಧೀರ್ ಕತ್ತಿ ಅವರು ಆರ್ಗನೈಸ್ ಮಾಡಿದ್ದಾರೆ, ಅವ್ರಿಗೂ ಕೂಡ ನನ್ನ ಪರವಾಗಿ ನಮ್ಮ ಕಂಪನಿ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕಮಿಂಗ್ ಟು ದಿಸ್ ಹರ್ಬಿಸೈಡ್ಸ್, ಈ ಕಳೆನಾಶಕ ವ್ಯವಹಾರ ಭಾರತದಲ್ಲಿ ಎಷ್ಟಿದೆ ಒಂದು ನೋಟ ನೋಡೋದಾದ್ರೆ, ನಮ್ದು ಭಾರತ ದೇಶದಲ್ಲಿ ಪೆಸ್ಟಿಸೈಡ್ ಬಿಸ್ನೆಸ್, ಪೆಸ್ಟಿಸೈಡ್ ವ್ಯವಹಾರ ಸುಮಾರು 25,000 ಕೋಟಿ ಅಷ್ಟಿದೆ. ಸೊ 25,000 ಕೋಟಿಯಲ್ಲಿ ಈ ಗೋವಿನ ಜೋಳ ಮತ್ತು ಕಬ್ಬು ಇವೆರಡರಲ್ಲಿ ಬಳಸುವಂತ ಕಳೆನಾಶಕ ಸುಮಾರು 840 ಕೋಟಿ ಪಾಲನ್ನ ಹೊಂದಿದೆ. ಅಂದ್ರೆ ನೀವು ವಿಚಾರ ಮಾಡಬಹುದು, ಪೆಸ್ಟಿಸೈಡ್ ಬಿಸ್ನೆಸ್ ಅಲ್ಲಿ ಸುಮಾರು 30ರಿಂದ 33% ಪಾಲು ಈ ಕಳೆನಾಶಕದಿಂದನೇ ಆಗುತ್ತೆ. ಅಂದ್ರೆ ಅಷ್ಟು ನೀಡ್ ಇದೆ, ಅಷ್ಟು ಅರ್ಜೆನ್ಸಿ ಇದೆ, ಎಲ್ಲರೂ ಬಳಸುವಂತ ಒಂದು ಭಾಗ ಇದೆ. ಸೊ ನಾವು ನೋಡೋದಾದ್ರೆ ಎಸ್ಪೆಷಲಿ ಕಬ್ಬಿನಲ್ಲಿ ಸಾಂಪ್ರದಾಯಿಕವಾಗಿ ಮತ್ತು ಹೊಸ ಕಳೆನಾಶಕಗಳನ್ನ 2 ಭಾಗಗಳನ್ನಾಗಿ ನೋಡ್ಬೋದು ನಾವು. ಹೊಸ ಬಂದಿರುವಂತ ಕಳೆನಾಶಕಗಳೇನಿದಾವಲ್ಲ ಅವು 35% ಪಾಲುದಾರಿಕೆಯನ್ನ ಕಬ್ಬಿನಲ್ಲಿ ನೋಡ್ಬೋದು. ಅದೇ ಗೋವಿನ ಜೋಳದಲ್ಲಿ 55% ಪಾಲುದಾರಿಕೆಯನ್ನ ನಾವು ನೋಡ್ಬೋದು. ಇಷ್ಟೆಲ್ಲ ಹೊಸ ಔಷಧಿಗಳು ಬಂದವು, ಹಳೆ ಔಷಧಿಗಳನ್ನ ಇದಾವು. ಆದ್ರೂ ಕೂಡ ಇಲ್ಲಿವರೆಗೂ ರೈತರ ಕಷ್ಟಗಳು, ಸವಾಲುಗಳು ಇನ್ನೂ ಹಾಗೆ ಅಡ್ರೆಸ್ ಮಾಡದೆ ಇರೋ ತರ ಇನ್ನೂ ಇದಾವೆ. ಸೊ ಏನೇನ್ ಸವಾಲುಗಳು ಇನ್ನೂ ಕೂಡ ನಾವು ರೈತರ ಸವಾಲುಗಳನ್ನ ನಾವು ನೋಡ್ಬೋದು. ಏನೇನ್ ನೋಡ್ಬೋದು ಅಂತಂದ್ರೆ, ಇನ್ನೂ ಕೂಡ ಟ್ಯಾಂಕ್ ಮಿಕ್ಸ್, ಇನ್ನೂ ಕೂಡ 2 ಔಷಧಿ 3 ಔಷಧಿ. ಡಾಕ್ಟರ್ ನಾನು ಕೇಳ್ತಾ ಇದ್ದೆ ರಾಜ್ಕುಮಾರ್ ಸರ್ ಪ್ರೆಸೆಂಟೇಶನ್ಗೆ, ಅವ್ರು ಅಟ್ಲೀಸ್ಟ್ 2 ಕಳೆನಾಶಕ ಇಲ್ಲ 3 ಕಳೆನಾಶಕ ಸೇರ್ಸಿ ಹೇಳ್ತಾ ಇದ್ರು. ಸೊ ಅದು ಕೂಡ ಪ್ರಾಕ್ಟೀಸ್ ಅಲ್ಲಿ ಐತಿ, ಅದು ಸವಾಲೇ ರೈತರಿಗೆ ಇವಾಗ. ಸೊ ಮತ್ತೆ ಇನ್ನೇನಪ್ಪಾ ಅಂತಂದ್ರೆ, ಜಾಸ್ತಿ ದಿನ ಕಂಟ್ರೋಲ್ ಕೊಡಲ್ಲ, ತುಂಬಾ ದಿನದವರೆಗೂ ಕಂಟ್ರೋಲ್ ಕೊಡಲ್ಲ, 2 ಸರಿ ಹೊಡೆಯುವಂತ ಸಂದರ್ಭನೂ ನೋಡಿ ನಾವು. ಮತ್ತೆ ಕೆಲವೊಂದು ಮಾಹಿತಿಗಳ ಕೊರತೆ, ಅಥವಾ 2 ಔಷಧಿ 3 ಔಷಧಿ ಸೇರ್ಸ್ಬೇಕಾದ್ರೆ ಯಾವಾಗ ಸೇರ್ಸ್ಬೇಕು, ಹೆಂಗ್ ಸೇರ್ಸ್ಬೇಕು ಅನ್ನೋದು ಮಾಹಿತಿ ಕೊರತೆ. ಮಾಹಿತಿ ಇದ್ರೂ ಕೂಡ ಸೇರ್ಸ್ಬೇಕಾದ್ರೆ ಕನ್ಫ್ಯೂಷನ್ ಆಗಿ ಬೇರೆ ತರ ಬಳಸಿರೋಂತನೂ ನೋಡ್ಬೋದು. ಇದು ಕೂಡ ಸವಾಲಾಗಿ ಐತಿ. ಮತ್ತೆ ಕಳೆನಾಶಕ ಹೊಡೆದ ಮೇಲೆ ಕಂಪನಿಯವರು ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಅಟೆಂಡ್ ಮಾಡಲ್ಲ, ಅಥವಾ ಯಾವ ತರ ಸರ್ವಿಸ್ ಕೊಡ್ಬೇಕು ಅನ್ನೋದನ್ನು ಕೂಡ ಸವಾಲಾಗಿನೇ ನಾವು ನೋಡ್ತಾ ಇದೀವಿ. ಮತ್ತೆ ವರ್ಷದಿಂದ ವರ್ಷಕ್ಕೆ ಲೇಬರ್ ಶಾರ್ಟೇಜ್ ಅಥವಾ ಲೇಬರ್ ಚಾಲೆಂಜ್, ಲೇಬರ್ ಬಗ್ಗೆ ಸವಾಲಂತರೂ ಇದ್ದೇ ಇದೆ. ಮತ್ತೆ ಡಾಕ್ಟರ್ ಇನ್ನೊಂದ್ ಕಡೆ ಹೇಳಿದ್ರು ರಾಜ್ಕುಮಾರ್ ಸರ್, ಏನಂದ್ರೆ ರೆಸಿಸ್ಟೆನ್ಸ್ ಅಂತ. ಸೊ ವರ್ಷದಿಂದ ವರ್ಷಕ್ಕೆ ಕಳೆನಾಶಕ ಬಳಸೋದ್ರಲ್ಲಿ ಕೆಲವೊಂದಿಷ್ಟು ಕಳೆಗಳು ರೆಸಿಸ್ಟೆನ್ಸ್ ಆಗಿದಾವು, ಅಥವಾ ಕೆಲವೊಂದು ಕಳೆನಾಶಕಗಳು ರೆಸಿಸ್ಟೆನ್ಸ್ ಆಗಿದಾವು. ಹಿಂಗಾಗಿ ಇದು ಕೂಡ ಒಂದು ಸವಾಲಾಗಿ ರೈತರಲ್ಲಿ ನಾವು ನೋಡ್ಬೋದು. ಮತ್ತೆ ಕೆಲವೊಂದು ಕಬ್ಬಿನಲ್ಲಿ ಬಳಸಿರ್ತಾರೆ 2 ಔಷಧಿಗಳು, ಸುಮಾರು ವರ್ಷದಿಂದ ಬಳಸಿರ್ತಾರೆ. ಬಟ್ ಅವ್ರು ಹ್ಯಾಪಿ ಇರಲ್ಲ, ಖುಷಿ ಇರಲ್ಲ, ಏನೇನ್ ಬಳಸಿದ್ವಿ, ಯಾಕೆ ಬಳಸಿದ್ವಿ ಅನ್ನೋದು ಇನ್ನೂ ಅವರಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆಗಳು. ಸೊ ಇವೆಲ್ಲ ಸವಾಲುಗಳಿಗೆ ಸಿಂಜೆಂಟಾ ಕಂಪನಿ ಒಂದು ಸೊಲ್ಯೂಷನ್ ಅನ್ನ ಲಾಸ್ಟ್ ಇಯರ್, ಹೋದ ವರ್ಷ 2020 ಜುಲೈಯಲ್ಲಿ ಬಿಡುಗಡೆ ಮಾಡಿದೀವಿ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಪೂರ್ವ ಮಿಶ್ರಿತ ಕಳೆನಾಶಕ, ನಾವು 2 3 ಔಷಧಿ ಬಳಸೋ ಅವಶ್ಯಕತೆ ಇಲ್ಲ. ಈ ಗೋವಿನ ಜೋಳ ಮತ್ತು ಕಬ್ಬಿಗೆ ಪೂರ್ವ ಮಿಶ್ರಿತವಾಗಿ ಪ್ರೀಮಿಕ್ಸ್ ಹರ್ಬಿಸೈಡ್ ಅನ್ನ ನಾವು ಬಿಡುಗಡೆ ಮಾಡಿದೀವಿ. ಇದು ನಿಸರ್ಗದಿಂದ ಸ್ಫೂರ್ತಿ ಪಡೆದಂತ ಒಂದು ಕಳೆನಾಶಕ. ಇದ್ರದೊಂದು ಸಣ್ಣ ಕಿರುಚಿತ್ರ ಐತಿ, ನೋಡ್ಕೊಂಡ್ ಬರೋಣ್ರಿ. ಈ ಒಂದು ಕಿರುಚಿತ್ರದಲ್ಲಿ ತೋರಿಸಿದಾರೆ ನಿಸರ್ಗದಿಂದ ಸ್ಫೂರ್ತಿ ಪಡೆದ. ಸೊ ಕ್ಯಾಲರೀಸ್ ಎಕ್ಸ್ಟ್ರಾ ಅಂತ ಇದು ಭಾರತದಲ್ಲಿ ಪ್ರಥಮ ಬಾರಿಗೆ ಪೂರ್ವ ಮಿಶ್ರಿತ ಕಳೆನಾಶಕ. ಓಕೆ, ಇದು ಸುಂದರವಾದ ಪ್ಯಾಕ್ ನೋಡ್ಬೋದು. ಇದ್ರ ವಿಶೇಷತೆ ಏನಂದ್ರೆ, ಪ್ರತಿಯೊಂದು ಬಾಟಲ್ ಮೇಲೆ
ಒಂದು ಕೋಡ್ ಮಾಡಿದೀವಿ ನಾವು. ಆ ಕೋಡ್ ಮೇಲೆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದರದ್ದು ಪೂರ್ತಿ ವಿವರವನ್ನ ನೀವು ನೋಡ್ಬೋದು. ಪ್ರತಿಯೊಂದು ಕಳೆಗಳ ಬಗ್ಗೆ ವಿವರ ಮತ್ತು ಈ ಕ್ಯಾಲರೀಸ್ ಎಕ್ಸ್ಟ್ರಾವನ್ನ ಹೇಗೆ ಬಳಸ್ಬೇಕು, ಯಾವ ಟೈಮಲ್ಲಿ ಬಳಸ್ಬೇಕು, ಮತ್ತು ನೀವು ವಿಜ್ಞಾನಿಗಳ ಸಲಹೆಯನ್ನು ಕೂಡ ನೀವು ಪಡ್ಕೋಬಹುದು ಈ ವೆಬ್ಸೈಟ್ ವಿಸಿಟ್ ಮಾಡಿ. ಸೊ ಇದು ಕ್ಯಾಲರೀಸ್ ಎಕ್ಸ್ಟ್ರಾ. ಇದ್ರದ್ದು ನಾವು ವಿಡಿಯೋದಲ್ಲಿ ನೋಡಿದಂಗೆ ನಿಸರ್ಗದಿಂದ ಸ್ಫೂರ್ತಿ ಪಡೆದಿದ್ದಂತ ಯಾಕೆ ಹೇಳಿದಾರೆ ಅಂದ್ರೆ, ಆಮೇಲೆ ನಾವು ಕೆಲವೊಂದಿಷ್ಟು ವಿಜ್ಞಾನಿಗಳ ಸ್ಟಾರ್ಟಿಗೆ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ, ಲಾಂಚ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಪ್ರಶ್ನೆ ಕೇಳಿದ್ರು, ಈ ಬಾಟಲ್ ಬ್ರಷ್ ಹೂನೇ ಎದಕ್ಕಿದೆ? ಬೇರೆ ಹೂ ಇರ್ಬೋದಿತ್ತಲ್ಲ, ರೋಸು ಅಥವಾ ಇನ್ನು ಯಾವ್ದೋ ಹೂ ಇಡ್ಬೋದಿತ್ತು, ಬಾಟಲ್ ಬ್ರಷ್ ಹೂ ಯಾಕೆ ಇಟ್ಟಿದೆ ಅಂದ್ರೆ, ಆ ಬಾಟಲ್ ಬ್ರಷ್ ಗಿಡದ ಕೆಳಗಡೆ ಮಾತ್ರ, ಗೋವಿನ ಜೋಳದ ಹೊಲದಲ್ಲಿ ಬಾಟಲ್ ಬ್ರಷ್ ಗಿಡದ ಕೆಳಗಡೆ ಮಾತ್ರ ಕಳೆ ಇರ್ಲಿಲ್ಲ ಅಂತೆ. ಸೊ ಬೇರುಗಳನ್ನ ತಗೊಂಡೋಗಿ ಅದರಲ್ಲಿ ಅಬ್ಸ್ಟ್ರಾಕ್ಟ್ ಮಾಡಿ ಲ್ಯಾಬ್ ಅಲ್ಲಿ ಪ್ರಯೋಗ ಮಾಡಿದಾಗ ಅದರಲ್ಲಿ ಸಿಕ್ಕಿರೋದು ಮೀಸೋಟ್ರಿಯಾನ್ ಅನ್ನೋ ಒಂದು ಅಂಶ. ಅದನ್ನ 200 ಪಟ್ಟು ಕೆಲಸ ಚೆನ್ನಾಗಿ ಮಾಡೋ ತರ ಮಾಡಿ ಈ ಒಂದು ಕಳೆನಾಶಕವನ್ನ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿದ್ದಾರೆ ಸಿಂಜೆಂಟಾದಲ್ಲಿ. ಸೊ ಅದಕ್ಕೆ ಇದು ನಿಸರ್ಗದಿಂದ ಸ್ಫೂರ್ತಿ ಪಡೆದಿದ್ದಂತ ನಾವು ಹೇಳ್ತೀವಲ್ಲ. ಆಮೇಲೆ ಕ್ಯಾಲರೀಸ್ ಎಕ್ಸ್ಟ್ರಾದಲ್ಲಿ ಏನ್ ವಿಶೇಷತೆ ಇದೆ, ಇದನ್ನೇ ಯಾಕೆ ನಾವು ಬಳಸ್ಬೇಕು, ಮತ್ತು ಈ ಕ್ಯಾಲರೀಸ್ ಎಕ್ಸ್ಟ್ರಾನೇ ನಾವು ಯಾಕೆ ಹೊಡಿಬೇಕು ಅಂತದ್ದೇನಿದೆ ಇದರಲ್ಲಿ ನೋಡೋದಾದ್ರೆ, ಕ್ಯಾಲರೀಸ್ ಎಕ್ಸ್ಟ್ರಾ ನಿಮ್ಗೆ ಹೇಳ್ದಂಗೆ ಇದು ರೆಡಿಮೇಡ್ ಮಿಕ್ಸ್ಚರ್, ವಿಶಾಲ ಶ್ರೇಣಿಯ ಕಳೆನಾಶಕ, ರೆಡಿಮೇಡ್ ಮಿಕ್ಸ್ಚರ್, 2-3 ಔಷಧಿ ಸೇರಿಸೋ ಅವಶ್ಯಕತೆ ಇಲ್ಲ. ಒಂದನೇದು. ಎರಡನೇದ್ದು ನಿಮಗೆ ಫಾಸ್ಟ್ ಕಿಲ್ಲಿಂಗ್. ಸೊ ಸುಮಾರು 5ರಿಂದ 7 ದಿವಸದಲ್ಲಿ ಬಾರಿ ಫಾಸ್ಟ್ ಆಗಿ ಕಿಲ್ ಮಾಡ್ತೈತಿ. ಬೇರೆ ಕಳೆನಾಶಕಗಳು, ಮಾರುಕಟ್ಟೆಯಲ್ಲಿ ಲಭ್ಯ ಇರೋ ಕಳೆನಾಶಕಗಳು ನಾವು ಸುಮಾರು 7ರಿಂದ 10 ದಿವಸ ಅಥವಾ 10 ದಿವಸದ ನಂತರ ನಾವು ಕಳೆಗಳ ಸಾಯೋದನ್ನ ನೋಡ್ತೀವಿ. ಇದು 3ರಿಂದ 4 ಎಲೆಗಳು, ಕಳೆಯ 4 ಎಲೆ, 3ರಿಂದ 4 ಎಲೆ ಹಂತದಲ್ಲಿ ಹೊಡೆದಾಗ 5ರಿಂದ 6 ದಿವಸ ಅಥವಾ 7 ದಿವಸದಲ್ಲಿ ಸಂಪೂರ್ಣ ಹತೋಟಿ ಆಗೋದನ್ನ ನಾವು ನೋಡ್ತೀವಿ. ಆಮೇಲೆ ಇದು ನಿಸರ್ಗದಿಂದ ಸ್ಫೂರ್ತಿ ಪಡೆದಿದ್ದು. ಆಮೇಲೆ ಇದರಿಂದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ಎಸ್ಪೆಷಲಿ ಕಬ್ಬಿನಾಗ ಹೊಸ ತಳಿಗಳು ಬಂದವು, ಹೊಸ ವೆರೈಟಿ ಬಂದವು, ಹೈ ಈಲ್ಡ್ ಕೊಡುವಂತ ತಳಿಗಳು. ಸೊ ಸುಮಾರು 10,001, 8,001, 5,001, 92B93 ಈ ತಳಿಗಳಲ್ಲಿನೂ ಕೂಡ ನೀವು ಕ್ಯಾಲರೀಸ್ ಎಕ್ಸ್ಟ್ರಾವನ್ನ ಬಳಸಬಹುದು. ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಬೆಳಗಾವಿ, ಬಾಗಲಕೋಟೆ ಈ ಕಡೆ ಎಲ್ಲ ನಾವು ಕಬ್ಬು ಮತ್ತು ಗೋವಿನ ಜೋಳ 2 ಮಿಶ್ರ ಬೆಳೆಗಳನ್ನ ನೋಡ್ತೀವಿ. ಸೊ 2 ಬೆಳೆಗಳಲ್ಲೇನೂ ಕೂಡ ನೀವು ಕ್ಯಾಲರೀಸ್ ಎಕ್ಸ್ಟ್ರಾವನ್ನ ಬಳಸಬಹುದು. ಕಳೆಗಳ ಹತೋಟಿ ಚೆನ್ನಾಗಿರ್ತೈತಿ ಮತ್ತು ಬೆಳೆಗೆ ಯಾವುದೇ ಅಡ್ಡ ಪರಿಣಾಮ ಬೀರೋದಿಲ್ಲ. ಓಕೆ. ಆಮೇಲೆ ಇನ್ನೊಂದು ವಿಶೇಷತೆ ಇದರಲ್ಲಿ ಅಂದ್ರೆ, ಕಬ್ಬು ನಾಟಿ ಮಾಡಿದ್ಮೇಲೆ ಇನ್ನ ಚಿಗುರು ಬಂದಿರಂಗಿಲ್ಲ, 3ರಿಂದ 4 ಎಲೆ ಕಳೆಗಳ ಹಂತ ಇದ್ದು ಕೂಡ ನೀವು ಆ ಟೈಮ್ನಾಗ ಬಳಸಬಹುದು. ಅದು ಚಿಗುರು ಬರೋಕ್ಕೆ, ಮೊಳಕೆ ಹೊಡೆಯಕ್ಕೆ ಏನೂ ತೊಂದರೆ ಮಾಡಲ್ಲ, ಅಡ್ಡ ಪರಿಣಾಮ ಏನೂ ಇಲ್ಲ, ನೀವು ಬಳಸಬಹುದು. ಓಕೆ. ಇದಿಷ್ಟು ವಿಶೇಷತೆ ಇರೋದ್ರಿಂದ ನೀವು ಧೈರ್ಯವಾಗಿ ಕ್ಯಾಲರೀಸ್ ಎಕ್ಸ್ಟ್ರಾವನ್ನ ನೀವು ಬಳಸಬಹುದು. ಸೊ ಇದು ಒಂದು ಸ್ಮಾಲ್ ಕಿರುಚಿತ್ರ, ನಾವು ಪ್ರಾತ್ಯಕ್ಷಿಕೆ ತಗೊಂಡಿದ್ವಿ. ಸೊ ಈಗ ಮಾರ್ಕೆಟ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ಕಳೆನಾಶಕಗಳು ಮತ್ತು ನಮ್ಮದು ಕಳೆನಾಶಕನ್ನ ಡೆಮೋ ಪ್ರಾತ್ಯಕ್ಷಿಕೆ ತಗೊಂಡಾಗ ರಿಸಲ್ಟ್ಸ್ ಅನ್ನು ನಾವು ವಿಡಿಯೋ ಮಾಡಿದೀವಿ ಡ್ರೋನ್ ಮುಖಾಂತರ, ಅದನ್ನ ನೋಡ್ಬೋದು.
ರೈಟ್. ನಾವು ನೋಡಿದ್ವಿ ಬಹಳ ಫಾಸ್ಟ್ ಕಿಲ್ಲಿಂಗ್ ನೋಡಿದ್ವಿ ಮತ್ತು ಕ್ಲಿಯರ್ ರಿಸಲ್ಟ್ಸ್ ನೋಡಿದ್ವಿ, ಮತ್ತೆ ಚೆನ್ನಾಗಿರೋ ರಿಸಲ್ಟ್ಸ್ ಅನ್ನ ನೋಡಿದ್ವಿ. ಆಮೇಲೆ ರಾಜ್ಕುಮಾರ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಸೊ ವೀಡ್ಸು ಮತ್ತೆ ಮೇನ್ ಕ್ರಾಪ್ ಕಾಂಪಿಟೇಷನ್, ಕಬ್ಬು ಮತ್ತು ಕಳೆಗಳು ಕಾಂಪೀಟ್ ಮಾಡ್ತಾವು ಆಹಾರಕ್ಕೋಸ್ಕರ ಅಂತ ಹೇಳಿ. ಸೊ ಇಲ್ಲೊಂದು ಸೈಂಟಿಸ್ಟ್ಗಳು ಟ್ರಯಲ್ಸ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ ನಮ್ಮ ಸಿಂಜೆಂಟಾದಲ್ಲಿ. ಏನಪ್ಪಾ ಅಂತಂದ್ರೆ ವೀಡ್ ಸ್ಟೇಜ್ ಯಾವ್ಯಾವ ಹಂತದಲ್ಲಿ ಇದ್ದಾಗ ಯಾವಾಗ ಹೊಡೆದ್ರೆ ನಮ್ಗೆ, ಅಥವಾ ಯಾವ ಹಂತದಲ್ಲಿ ಇದ್ದಾಗ ಇಳುವರಿ ಲಾಸ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಕೆಲವೊಂದ್ ಕಡೆ 3 ರಿಂದ 4 ಕಳೆ ಎಲೆಗಳ ಹಂತ ಅಂತ ಹೇಳಿದೆ. ಕಳೆಯ 3 ರಿಂದ 4 ಎಲೆಗಳ ಹಂತದಲ್ಲಿ ನೀವು ಸಿಂಪಡಣೆ ಮಾಡಬೇಕು ಕ್ಯಾಲರೀಸ್ ಎಕ್ಸ್ಟ್ರಾ ಅಂತ ಹೇಳಿದೆ. ಸೊ ಆ ಟೈಮ್ನಾಗ ಯಾಕೆ ಹೊಡಿಬೇಕು, ದೊಡ್ಡದಾದ್ಮೇಲೆ ಯಾಕೆ ಹೊಡಿಬಾರ್ದು? ಕೆಲವೊಂದು ಮಾರ್ಕೆಟ್ನಾಗ ಇದಾವ್ ಕಳೆನಾಶಕಗಳು ಇದಾವ್, ದೊಡ್ಡದಾದ್ರೂ ಹೋಗ್ತೈತ್ರಿ ಹೊಡೀರಿ ಅಂತ ಹೇಳ್ತಾರೆ. ಸೊ ದೊಡ್ಡದಾದ್ಮೇಲೆ ಹೊಡೆಯೋದ್ರಿಂದ ನಮ್ಗೇನ್ ಲಾಸ್ ಐತೆ ಅನ್ನೋದು ಈ ಒಂದು ಚಾರ್ಟ್ ಅಲ್ಲಿ ನೋಡ್ಬೋದು ನೀವು. ಸುಮಾರು 51 ಮಿಲಿಮೀಟರ್ ಅಂದ್ರೆ ಸುಮಾರು 2 ಇಂಚದಷ್ಟು ಇದ್ದಾಗ ಹೊಡೆದ್ರೆ ನಿಮ್ಗೆ ಇಳುವರಿ ಮಟ್ಟ 5% ಇಂತೂ ಕೆಳಗಡೆ ಇರುತ್ತೆ, ಇಳುವರಿ ಲಾಸ್ ಆಗುತ್ತೆ. ಸೊ 102 ಮೀಟರ್ ಸುಮಾರು 4 ಇಂಚದಷ್ಟು ನೀವು ಕಳೆಗಳನ್ನ ಇದ್ದಾಗ ನೀವು ಹೊಡೆದ್ರೆ ನಿಮಗೆ ಅದು ಕೂಡ 3 ರಿಂದ 4% ಇಳುವರಿ ಲಾಸ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನೀವು 12 ಇಂಚ್ 306 ಮಿಲಿಮೀಟರ್ ಅಷ್ಟು ಹೈಟ್ ಆದ್ಮೇಲೆ ನೀವು ಹೊಡೆಯಕ್ ಹೋದ್ರೆ ಅಷ್ಟಕ್ಕೆ ಆಲ್ರೆಡಿ ನಿಮ್ಗೆ ಇಳುವರಿ ಮಟ್ಟ 20 ರಿಂದ 25% ಇಳುವರಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಸುಮಾರು 50 ಟನ್ ನಾವು ಕಬ್ಬು ತೆಗಿತೀವಿ ಅಂತಂದ್ರೆ ನಾವು 306 ಮಿಲಿಮೀಟರ್ ವೀಡ್ಸ್ ಬೆಳೆಯಕ್ ಬಿಟ್ಟ ಮೇಲೆ ಹೊಡೆದ್ರೆ ಸುಮಾರು 20 ರಿಂದ 25% ಅಂದ್ರೆ ಸುಮಾರು 10 ಕ್ವಿಂಟಲ್ ವರೆಗೂ 10 ಟನ್ ವರೆಗೂ ನಮಗೆ ಇಳುವರಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸರಿಯಾದ ಸಮಯದಲ್ಲಿ ಅಂದ್ರೆ 3 ರಿಂದ 4 ಕಳೆ ಎಲೆಗಳ ಹಂತದಲ್ಲಿ ಹೊಡೆಯೋದ್ರಿಂದ ನಮಗೆ ಇಳುವರಿ ಮಟ್ಟವನ್ನು ನಾವು ತಡೆ ಹಿಡಿಬಹುದು, ಇಳುವರಿ ಲಾಸ್ ಆಗೋದನ್ನು ತಡೆ ಹಿಡಿಬಹುದು. ಸೊ ಇವು ಸಾಮಾನ್ಯವಾಗಿ ನಾವು ಕಂಡು ಬರುವಂತ ಗ್ರಾಸಸ್ ಅಲ್ಲಿ, ಹುಲ್ಲು ಜಾತಿಯಲ್ಲಿ ಎಲ್ಲ ಕಳೆಗಳನ್ನ ನಾವು ನೋಡ್ತೀವಿ. ಇದು ಅಗಲೆಲೆ ಜಾತಿಯ ಕಳೆಗಳನ್ನ ನಾವು ಕಬ್ಬಿನಲ್ಲಿ ನೋಡ್ತೀವಿ. ಎಸ್ಪೆಷಲಿ ನಾವು ಕೆಲವೊಂದು ಭಾಗಗಳಲ್ಲಿ ನಿಪ್ಪಾಣಿ ಆ ಕಡೆ ಎಲ್ಲ ಕೆಲವೊಂದು ಭಾಗಗಳಲ್ಲಿ ಈ ಗೋಳಿ ಪಲ್ಯದ ಕಾಟ ಜಾಸ್ತಿ ಇದ್ದಿದ್ದನ್ನ ನಾವು ನೋಡಿದೆ. ಸೊ ಗೋಳಿ ಪಲ್ಯಗೆ ಕ್ಯಾಲರೀಸ್ ಎಕ್ಸ್ಟ್ರಾ ಬಹಳ ಚೆನ್ನಾಗಿ ಕೆಲಸ ಮಾಡ್ತೈತಿ, ನೀವು ಬಳಸೋಕೆ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ವಿಶೇಷತೆ ಈ ಕ್ಯಾಲರೀಸ್ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ಸೆಡ್ಜಸ್, ಎಸ್ಪೆಷಲಿ ಜೇಕ್ ಅನ್ನ ಸಪ್ರೆಸ್ ಮಾಡುತ್ತೆ. ಸೊ ಬೇರೆ ಕಳೆಗಳನ್ನ ಅಗಲೆಲೆ ಜಾತಿದು, ಹುಲ್ಲು ಜಾತಿದು ಕಸಗಳನ್ನ ಹತೋಟಿ ಮಾಡೋದಲ್ಲದೆ ಜೇಕ್ ಅನ್ನ ಸಪ್ರೆಸ್ ಮಾಡುತ್ತಂದ್ರೆ ಅದು ಬೆಳಿಲಾರ್ದಂಗೆ 80% ವರೆಗೂ ಬೆಳಿಲಾರ್ದಂಗೆ ಅದ್ರ ಮೇಲೆ ಪರಿಣಾಮವಾಗಿ ಕೆಲಸ ಮಾಡ್ತದೆ. ಕಬ್ಬಿನಲ್ಲಿ ಯಾವ ಹಂತದಲ್ಲಿ ಬೆಳೆಸ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ 3 ರಿಂದ 4 ಎಲೆ, ಕಳೆಯ 3 ರಿಂದ 4 ಎಲೆ ಹಂತದಲ್ಲಿ ಬಳಸ್ಬೇಕು. 200 ಲೀಟರ್ ನೀರಿನಲ್ಲಿ ನಾವು ಇದನ್ನ ಬಳಸಬೇಕು. 1400 ಮಿಲಿ 1 ಎಕರೆಗೆ, 1.4 ಲೀಟರ್ 1 ಎಕರೆಗೆ. 3 ಪ್ಯಾಕ್ಸ್ ಇದಾವೆ, 700 ml ಇದೆ, 1.4 ಲೀಟರ್ ಇದೆ, 3.5 ಲೀಟರ್ ಇದೆ. 3.5 ಲೀಟರ್ 2.5 ಎಕರೆ ಆಗುತ್ತೆ, 1.4 ಲೀಟರ್ 1 ಎಕರೆ ಆಗುತ್ತೆ, 700 ml ಅರ್ಧ ಎಕರೆ ಆಗುತ್ತೆ. ಸೊ ದಯವಿಟ್ಟು ಯಾವುದೇ ಕಳೆನಾಶಕವನ್ನು ಬಳಸಬೇಕಾದ್ರೆ ಫ್ಲಡ್ ಜೆಟ್ ಅಥವಾ ಫ್ಲಾಟ್ ಪ್ಯಾನ್ ನಾಸಲ್ ಅನ್ನೇ ಬಳಸ್ರಿ. ಸೊ ನೀವು ಪ್ರತಿಯೊಂದು ಪ್ಯಾಕ್ ಅನ್ನ ಖರೀದಿ ಮಾಡಿದ್ರೆ ಕ್ಯಾಲರೀಸ್ ಎಕ್ಸ್ಟ್ರಾ ಅದ್ರ ಮೇಲೆ ಇವು 4 ವಿಶೇಷತೆ ಅಥವಾ ನೀವು 4 ಮಾಹಿತಿಯನ್ನ ನಿಮ್ಗೆ ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ನೀವು ಬೆಳೆಯ ಹಂತ ಅಲ್ಲ, ಕಳೆಯ ಹಂತದಲ್ಲಿ ನೀವು 3 ರಿಂದ 4 ಎಲೆ ಹಂತದಲ್ಲಿ ಕ್ಯಾಲರೀಸ್ ಎಕ್ಸ್ಟ್ರಾವನ್ನ ನೀವು ಬಳಸಬಹುದು. ಯಾವುದು ಸರಿಯಾದ ಈ ಚಿತ್ರ ನೋಡಿದಂಗೆ ಫಸ್ಟ್ 2 ಚಿತ್ರದಲ್ಲಿ ಕಾಣಂಗೆ ಈ ಹಂತದಲ್ಲಿ ನೀವು ಕ್ಯಾಲರೀಸ್ ಎಕ್ಸ್ಟ್ರಾ ಬಳಸಕ್ಕೆ ಅಡ್ಡಿ ಇಲ್ಲ. ಈ ನಂತರದ ಹಂತದಲ್ಲಿ ದಯವಿಟ್ಟು ಬಳಸಬೇಡ್ರಿ, ಇದು ಇಳುವರಿಗೂ ಕೂಡ ಲಾಸು ಮತ್ತು ನಮ್ ಕ್ಯಾಲರೀಸ್ ಎಕ್ಸ್ಟ್ರಾ ಬಳಸದೇ ಇರುವಂತ ಸಮಯ ಇದು. ಸೊ 3 ರಿಂದ 4 ಎಲೆ ಹಂತ ಅಂತ ಹೇಳಿದೆ ಅಂದ್ರೆ ಎಸ್ಪೆಷಲಿ ಗ್ರಾಸಸ್ ಏನಿರ್ತಾವಲ್ಲ, ಹುಲ್ಲು ಜಾತಿದ 3 ಎಲೆ, ಅಗಲ್ ಜಾತಿದು 4 ಎಲೆ ಹಂತ ಇದ್ದಾಗ ಕ್ಯಾಲರೀಸ್ ಎಕ್ಸ್ಟ್ರಾವನ್ನ ನೀವು ಬಳಸಬಹುದು. ಇದು ಅಗಲೆಲೆ ಜಾತಿ ಮಧ್ಯೆ ಇರುವಂತ ಫೋಟೋ, 4 ಎಲೆ ಹಂತಿದ್ದಾಗ ನಾವು ಕ್ಯಾಲರೀಸ್ ಎಕ್ಸ್ಟ್ರಾವನ್ನು ಬಳಸಬಹುದು. ಸೊ ಇಲ್ಲಿ ನೋಡಬಹುದು ಚಿತ್ರದಲ್ಲಿ ನೀವು 1ನೇದು ಕ್ಯಾಲರೀಸ್ ಎಕ್ಸ್ಟ್ರಾ ಬಳಸದೇ ಇರೋದು, 2ನೇದು ಚಿತ್ರದಲ್ಲಿ ಇರೋದು ನೀವು ನೋಡಬಹುದು ಕ್ಯಾಲರೀಸ್ ಎಕ್ಸ್ಟ್ರಾ ಬಳಸಿದ್ದು ಕಬ್ಬಿನೊಳಗೆ. 3ನೇದು ಸಾಂಪ್ರದಾಯಿಕವಾಗಿ ಏನು ನಮ್ಮ ಪ್ರಾಕ್ಟೀಸ್ ಇದೆ ಮೆಟ್ರಿವಿಷನ್ ಪ್ಲಸ್ 240 ಮತ್ತೆ ರೀ ಎಮರ್ಜೆನ್ಸ್ ಅಥವಾ ಮರು ಹುಟ್ಟನ್ನ ನಾವು ಕಳೆಯನ್ನ ನಾವು ಈ ಚಿತ್ರದಲ್ಲಿ ನೋಡಬಹುದು. 30 ದಿವಸ ಆದ್ಮೇಲೆ ಇದು ರಿಸಲ್ಟ್ ನಾವು ನೋಡಬಹುದು. ಸೊ ಸುಮಾರು ನಾವು ಸಿಂಜೆಂಟಾ ಸೈಂಟಿಸ್ಟ್ ಟ್ರಯಲ್ಸ್ ತಗೊಂಡಿದ್ದಾರೆ. ಸೊ ಸುಮಾರು ಮೋರ್ ದೆನ್ 26 ಟ್ರಯಲ್ಸ್ ತಗೊಂಡಿದ್ದಾರೆ ಅವರು 2018-19ರಲ್ಲಿ. ಅದರಲ್ಲಿ ಅಗಲ್ ಜಾತಿ ಕಸಗಳು ಮತ್ತು ಸೆಡ್ಜಸ್ ಆಗಿರ್ಬೋದು ಅಥವಾ ಹುಲ್ಲು ಜಾತಿ ಆಗಿರ್ಬೋದು ಸುಮಾರು 46 ಬಗೆಯ ಕಳೆಗಳನ್ನ ಸಂಪೂರ್ಣವಾಗಿ ಮೋರ್ ದೆನ್ 90 to 100% ಕಂಟ್ರೋಲ್ ಅನ್ನ ನಾವು ಕ್ಯಾಲರೀಸ್ ಎಕ್ಸ್ಟ್ರಾ ಅಲ್ಲಿ ನೋಡಬಹುದು. ಮತ್ತು ಸೆಡ್ಜಸ್ ಎಸ್ಪೆಷಲಿ ಜೇಕ್ ಅದನ್ನ 80% ವರೆಗೂ ಸಪ್ರೆಸ್ ಮಾಡೋ ಕೆಪಾಸಿಟಿ ಕ್ಯಾಲರೀಸ್ ಎಕ್ಸ್ಟ್ರಾ ಆಗಿದೆ. ರೈಟ್, ಐ ಥಿಂಕ್ ನನಗೆ ಟೈಮ್ ಕೊಟ್ಟಿರೋದು ಓನ್ಲಿ 15 ನಿಮಿಷ. ಥ್ಯಾಂಕ್ ಯು ಸರ್ ರುದ್ರಕುಮಾರ್ ಸರ್. ಸೊ ಥ್ಯಾಂಕ್ಸ್ ಸರ್.
ರೈಟ್ ರೈಟ್, ವೆರಿ ವೆರಿ ಗುಡ್. ಸಿ ಪ್ರೈಸ್ ಬಂದ್ಬಿಟ್ಟು ಈಗ ಮಾರ್ಕೆಟ್ನಾಗ ನೀವೆಲ್ಲರೂ ಬಳಸ್ತಾ ಇದ್ರಿ, ಎರಡ್ ಮೂರ್ ಔಷಧಿ ಹಾಕಿ ಬಳಸ್ತಾ ಇದ್ರಿ, 1500-1600 ರೂಪಾಯಿ ಖರ್ಚು ಮಾಡ್ತೀರಿ. ಸೊ ಆಕ್ಚುಲಿ ಇದ್ರ ರೇಟ್ ಜಾಸ್ತಿ ಇರ್ಬೇಕು, ಆದ್ರೂ ನಿಮ್ಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅದೇ ರೇಟಿಗೆ 1500-1600 ಪ್ರೈಸ್ ಅಲ್ಲೇ ಬರೋ ತರ ಈ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ನಾಗ ಲಭ್ಯ ಮಾಡಿದ್ದಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್ ಅವರೇ.